ಇದು ಐಪಿಎಲ್ ಫೈನಲ್ ಪಂದ್ಯ ಆರ್ಸಿಬಿ ವರ್ಸಸ್ ಜಿಟಿ ಐಪಿಎಲ್ ಫೈನಲ್ ಹಣಾಹಣಿ. ಬಸವನಗುಡಿಯ ದೊಡ್ಡ ಗಣಪತಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ ಆರ್ಸಿಬಿ ಅಭಿಮಾನಿಗಳು. ಮತ್ತೊಮ್ಮೆ ಕಪ್ಪು ಬರಲಿ, ಆರ್ಸಿಬಿ ಗೆಲ್ಲಿ, ಮ್ಯಾಚ್ ವೇಳೆ ಮಳೆ ಬರೆದಿರಲಿ, ಹೀಗೆ ತಮ್ಮ ತಮ್ಮ ಆಶಯಗಳನ್ನ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ನನ್ನ ಪ್ರತಿನಿಧಿ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಇವತ್ತು ಆರ್ಸಿಬಿ ತಂಡವು ಗುಜರಾತ್ ವಿರುದ್ಧ ಫೈನಲ್ ಪಂದ್ಯಾವಳಿಯಲ್ಲಿ ಆಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಬಸವನಗುಡಿಯ ದೊಡ್ಡ ಗಣಪತಿಗೆ ಆರ್ಸಿಬಿಯ ಅಭಿಮಾನಿಗಳು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಸದ್ಯ ನಾನೀಗ ದೇವಾಲಯದ ಮುಂಭಾಗದಲ್ಲಿ ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಕೂಡ ಇವತ್ತು ದೊಡ್ಡ ಗಣೇಶನಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಆರ್ಸಿಬಿಯ ಜೆರ್ಸಿಯನ್ನು ತೊಟ್ಟು ಫ್ಲಾಗ್ಗಳನ್ನು ಕೈಯಲ್ಲಿ ಹಿಡಿದು ಆರ್ಸಿಬಿ ಆಟಗಾರರ ಒಂದು ಪೋಸ್ಟರ್ ಅನ್ನು ಕೂಡ ಕೈಯಲ್ಲಿ ಹಿಡಿದು ಇವತ್ತು ಆರ್ಸಿಬಿ ತಂಡ ಗೆಲ್ಲಬೇಕು ಅನ್ನುವಂಥ ಒಂದು ವಿಶೇಷವಾದಂತಹ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಆರ್ಸಿಬಿ ತಂಡಕ್ಕೆ ಈಗಾಗಲೇ ಕೂಡ ಒಂದು ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಇರೋದು, ಜಯಕಾರವನ್ನು ಕೂಡ ಕೂಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಸಾಕಷ್ಟು ಪುಟ್ಟ ಪುಟ್ಟ ಮಕ್ಕಳು ಕೂಡ ಕೈಯಲ್ಲಿ ಫ್ಲಾಗ್ ಅನ್ನ ಹಿಡಿದು ಆರ್ಸಿಬಿಯ ಜೆರ್ಸಿಯನ್ನ ತೊಟ್ಟು ತುಂಬಾ ದೊಡ್ಡ ಮಟ್ಟದಲ್ಲಿ ಘೋಷಣೆಗಳನ್ನು ಕೂಡ ಕೂಗ್ತಾ ಇರುವಂಥದ್ದು. ಸದ್ಯ ಈ ಬಗೆಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಯಲ್ಲಿ ಆರ್ಸಿಬಿಯ ಅಪ್ಪಟ ಅಭಿಮಾನಿಯಾಗಿರುವಂತಹ ಮಂಜುನಾಥ್ ಅವರು ಕೂಡ ಇದ್ದಾರೆ. ಮಂಜುನಾಥ್ ಅವರೇ, ತಾವು ಕೂಡ ವಿಶೇಷವಾಗಿ ಇವತ್ತು ದೊಡ್ಡ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿದ್ರಿ, ಏನ್ ಪ್ರಾರ್ಥನೆಯನ್ನು ಮಾಡಿದ್ರಿ ಅಂತ? ಸರ್, ನಿಮ್ಗೆ ಗೊತ್ತಿರೋಂಗೆ ಕಳೆದ ಬಾರಿ ರೀತಿ ಈ ಸತಿನೂ ಆರ್ಸಿಬಿನೇ ಗೆಲ್ಲುತ್ತೆ, ಆರ್ಸಿಬಿನೇ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನಾವು ವಿದ್ಯಾ ಗಣಪತಿನಲ್ಲಿ ಪೂಜೆ ಮಾಡ್ಸಕ್ ಬಂದಿದ್ದೀರಿ. ಹಾಗೂ ನಿಮಗೆ ಗೊತ್ತಿರೋಂಗೆ ಜಿಟಿನಲ್ಲಿ ಯಾರು ಬ್ಯಾಟ್ಸ್ಮನ್ಗಳಿಲ್ಲ, ನಮ್ಮ ಆರ್ಸಿಬಿನಲ್ಲಿ ಇರೋ ಥರ ಬ್ಯಾಟ್ಸ್ಮನ್ಗಳು ಬೌಲರ್ಸ್ಗಳು ಯಾರು ಇಲ್ಲ. ಈ ಸತಿ ಗ್ಯಾರಂಟಿ ಆರ್ಸಿಬಿ ಗೆದ್ದೇ ಗೆಲ್ಲುತ್ತೆ, ಆರ್ಸಿಬಿ ಗೆಲ್ಲೇಬೇಕು ಅಂತೇಳಿ ಗಣಪತಿನಲ್ಲಿ ಪ್ರಾರ್ಥನೆ ಮಾಡಕ್ ಬಂದಿದ್ದೀರಿ. ಮತ್ತೊಬ್ರು ಅಪ್ಪಟ ಅಭಿಮಾನಿ ಅನಂತ್ ಅವ್ರು ಕೂಡ ಇದ್ದಾರೆ. ಅನಂತ್ ಅವರೇ, ಏನ್ ಪ್ರಾರ್ಥನೆ ಸಲ್ಲಿಸಿದ್ರಿ ದೊಡ್ಡ ಗಣೇಶನ ಹತ್ರ ಅಂತ? ಈಕಿತ ನಾವು ದೊಡ್ಡ ಗಣಪತಿ ಬಂದು ಬೇಡ್ಕೊಂಡ್ವಿ, ಇದು ಗೆಲ್ಲೇಬೇಕು. ನಮ್ಮ ಆರ್ಸಿಬಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ತಂಡದವರು ತುಂಬಾ ಇದಾಗಿ ನಾವು ಗೆಲ್ಲೇಬೇಕು ಅಂತ ಈ ಸತಿ ಗೀತ ಆರ್ಸಿಬಿನ ಗೆಲ್ಲಿಸಲೇಬೇಕು ಅಂತ ಗಣಪತಿ ಹತ್ರ ಕೋರ್ಕೊಂತ ಇದ್ದೀವಿ. ಓಕೆ, ಪುಟಾಣಿ ಅಭಿಮಾನಿ ಕೂಡ ನನ್ನ ಜೊತೆಲಿರುವಂತದ್ದು. ತಾವು ಕೂಡ ಈಗಾಗಲೇ ವಿರಾಟ್ ಕೊಹ್ಲಿ ಅವರ ಒಂದು ಪೋಸ್ಟರ್ ಅನ್ನು ಕೂಡ ಹಿಡಿದಿದ್ದಾರೆ, ಏನ್ ವಿಶ್ ಮಾಡ್ತೀರಾ? ಆರ್ಸಿಬಿ ಸಲ ಕಪ್ಪು ಗೆಲ್ಲಿಬೇಕು ಅಂತ ವಿಶ್ ಮಾಡ್ತೀನಿ. ಪುಟಿ, ತಾವು ಕೂಡ ಇವತ್ತು ದೊಡ್ಡ ಗಣಪತಿಗೆ ವಿಶೇಷವಾದಂತ ಪ್ರಾರ್ಥನೆಯನ್ನು ಸಲ್ಲಿಸಿದ್ರಿ, ಏನ್ ಹೇಳ್ತೀರಾ? ಆರ್ಸಿಬಿ ಗೆಲ್ಲಿ. ತಾವು ಕೂಡ ಇವತ್ತು ಆರ್ಸಿಬಿ ತಂಡದ ಪೋಸ್ಟರ್ನ ಹಿಡಿದಿದ್ದೀರಾ, ದೊಡ್ಡ ಗಣಪತಿ ದೇವಾಲಯಕ್ಕೆ ಆಗಮಿಸಿದ್ರಾ, ಏನ್ ಪ್ರಾರ್ಥನೆ ಸಲ್ಲಿಸ್ತೀರಾ, ಏನ್ ವಿಶ್ ಮಾಡ್ತೀರಾ? ಈ ಸರಿನೂ ಕಪ್ ನಮ್ದೇ ಆಗ್ಬೇಕು ಅಂತ ನಾವು ಕೇಳ್ಕೊಳಕ್ ಬಂದಿರೋದು. ಕಂಟಿನ್ಯೂಸ್ ಆಗಿ ಯಾರೂ ಗೆದ್ದಿರ್ಲಿಲ್ಲ. ಹೋದ ವರ್ಷನೂ ನಾವೇ, ಈ ವರ್ಷನೂ ನಾವೇ ಆಗ್ಬೇಕು ಅಂತ ವಿತ್ ನೇಲ್ ಆರ್ಟ್. ಆರ್ಸಿಬಿ ಅಷ್ಟೇ. ಯಾರಿವತ್ತು ಅತಿ ಹೆಚ್ಚಿನ ರನ್ಗಳನ್ನ ಬಾರಿಸಬಹುದು ಅನ್ನೋಂಥ ವಿಶ್ವಾಸ ಇದೆ? ವಿರಾಟ್ ಕೊಹ್ಲಿ ಅವರು. ಮತ್ತೆ ಸಾಲ್ಟ್ ಬರ್ತಾರೋ ಇಲ್ಲೋ ಡೌಟ್ ಇದೆ, ಗೊತ್ತಿಲ್ಲ. ವೆಂಕಟೇಶ್ ಅಯ್ಯರ್ ಇದ್ದಾರೆ, ಪಡಿಕಲ್ ಇದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ಎಲ್ಲರೂ ಚೆನ್ನಾಗಿ ಆಡ್ಬೇಕು ಅಂತಾನೆ ನಾವು ಕೇಳ್ಕೊಂಡು. ಇವತ್ತಿನ ಮ್ಯಾಚ್ ನೋಡ್ಲಿಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ? ಆಕ್ಚುಲಿ ಇವತ್ತು ನಾವು ಲೂಲು ಮಾಲಲ್ಲಿ ಮಾಡಿದ್ವಿ, ಅಲ್ಲಿ ಸಿಗ್ಲಿಲ್ಲ ಅಂತಂದೇಳಿ ಓರಿಯನ್ ಮಾಲಲ್ಲಿ ಬುಕ್ ಮಾಡ್ಕೊಂಡು ಅಲ್ಲಿ ನೋಡಕ್ ಹೋಗ್ತಾ ಇದ್ದೀವಿ. ಒಂದ್ಸರಿನೂ ಟಿಕೆಟ್ ಸಿಗ್ಲಿಲ್ಲ ನಮ್ಗೆ ಆಕ್ಚುಲಿ, ಅದಕ್ಕೆ ಈ ಸರಿ ಫೈನಲ್ನ ಅಲ್ಲಿ ನೋಡ್ಬೇಕು ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಬುಕ್ ಮಾಡ್ಕೊಂಡು ಅಲ್ಲಿ ನೋಡಕ್ ಹೋಗ್ತಾ ಇದ್ವಿ. ಸರ್, ತಾವೇನ್ ವಿಶ್ ಮಾಡ್ತೀರಾ ಸರ್? ನಮ್ಮ ಆರ್ಸಿಬಿ ಕ್ಯಾಪ್ಟನ್ ದುರಂಧರ್ ತರ ಇದ್ದಾರೆ, ಈ ಸತಿ ಕಪ್ ಗೆಲ್ಲಿಸ್ತಾರೆ, ಈ ಸಲ ಕಪ್ ನಮ್ದೇ. ಮತ್ತೊಬ್ಬರು ಅಭಿಮಾನಿ ಕೂಡ ಇರುವಂತದ್ದು. ಸರ್, ತಾವು ಕೂಡ ವಿಶೇಷವಾಗಿ ದೊಡ್ಡ ಗಣಪತಿಗೆ ಈಡುಗಾಯಿನ ಹೊಡಿಲಿಕ್ಕೆ ಈಗಾಗಲೇ ಕೂಡ ತೆಂಗಿನಕಾಯಿನ ತಂದಿದ್ದೀರಾ, ಏನ್ ಹೇಳ್ತೀರಾ? ಸರ್, ಈ ಸತಿ 100% ಆರ್ಸಿಬಿನೇ ಒಂದು ಒಳ್ಳೆ ಸ್ಕೋರ್ ಮಾಡಿ ಅವ್ರಿಗೆ ಬೇಗ ಆಲ್ ಔಟ್ ಮಾಡಿಸಿ ಗೆಲ್ಲೋದೇ ಆರ್ಸಿಬಿ. ಈ ಸಾರಿ ಕಪ್ಪು ಮಂದೆ. ಇವಿಷ್ಟು ಕೂಡ ದೊಡ್ಡ ಗಣಪತಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದಂತಹ ಆರ್ಸಿಬಿ ಅಭಿಮಾನಿಗಳ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಇಷ್ಟೇ ಅಲ್ಲ, ಇನ್ನೂ ಹಲವು ಅಭಿಮಾನಿಗಳು ಆರ್ಸಿಬಿಗೆ ವಿಶ್ ಮಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಕೇಳೋಣ ಬನ್ನಿ. ತುಂಬಾನೇ ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ ಅಂತೂ ಕೇಳಂಗೆ ಇಲ್ಲ, ಫಸ್ಟ್ ಟೈಮ್ ಗೆದ್ದಿದ್ದು ಸಿಕ್ಕಾಬಟ್ಟೆ ಜೋಶಲ್ಲಿದ್ರು ಎಲ್ಲ ಸಹ. ಅಲ್ಲಿಂದ ಕೆಲವೊಂದು ಮಿಸ್ಟೇಕ್ಸ್ಗಳಾಗಿರ್ಬೋದು, ಬಟ್ ಈ ಸತಿ ಅಂತೂ ಖುಷಿ ಡಬ್ಬಲ್ ಇರುತ್ತೆ. ಅದು ಎರಡನೇ ಸಲ ಕಪ್ ಕೇಳ್ತಾ ಇರೋದು. ಬೇರೆಯವ್ರು ಎಷ್ಟು ಸತಿ ಗೆದ್ದಿದ್ರು ಸಹ ಅದು ಲೆಕ್ಕಕ್ಕಿರಲ್ಲ, ಬಟ್ ನಮ್ಮ ಆರ್ಸಿಬಿ ಅಂತಂದರೆ ತುಂಬಾ ಖುಷಿ ಆಗುತ್ತೆ. ಲಾಸ್ಟ್ ಮ್ಯಾಚ್ ಬೇರೆ ನಮ್ಮ ಜೊತೆ ಸೋತಿದ್ದಾರೆ, ಬಟ್ ಅವ್ರಿಗೂ ಇರುತ್ತೆ ನಾವು ಗೆಲ್ಲಬೇಕು ಅಂತ, ಸೆಕೆಂಡ್ ಟೈಮ್ ಚಾಂಪಿಯನ್ ಆಗಬೇಕಂತ ಅವ್ರಿಗೂ ಇರುತ್ತೆ. ಬಟ್ ನಮಗೆ 18 ಇಯರ್ಸಿಂದ ವೆಯ್ಟ್ ಮಾಡಿದ್ದು ಒಂದು ಸತಿ ಚಾಂಪಿಯನ್ ಆಗಿದ್ದೀವಿ, ನಾವು ಮುಂದೆನೂ ಆಗ್ತಾ ಇರ್ತೀವಿ. ಸೊ ಈ ಸತಿನೂ ಕಪ್ ಹೊಡಿತೀವಿ ಅಂತ ಫುಲ್ ನಂಬಿಕೆ ಇದೆ. ಅವ್ರು ಫಾರ್ಮಲ್ಲಿ ಇರ್ಬೋದು, ಬಟ್ ನಮ್ಮ ಬೌಲರ್ಸ್ ಭಾರಿ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಇರೋದ್ರಿಂದ ಬೇಗನೆ ವಿಕೆಟ್ ಹೋಗುತ್ತೆ ಅನ್ಸುತ್ತೆ. ಹೆಂಗಿದ್ರು ಲಾಸ್ಟ್ ಮ್ಯಾಚ್ ಅವ್ರ ಜೊತೆ ಆಡಿದ್ದೀವಲ್ಲ, ಹೆಂಗೆ ಹೊಡಿಬೋದು, ವಿಕೆಟ್ಸ್ ತೆಗಿಬೋದು ಅಂತ ಅವ್ರಿಗೆ ಐಡಿಯಾ ಇರುತ್ತೆ. ಸೊ ವಿಕೆಟ್ಸ್ ಬೇಗ ಬಿದ್ದರೆ ನಮಗೆ ಇನ್ನೂ ಹೆಲ್ಪ್ಫುಲ್. ಆಡಬೇಕು ಆರ್ಸಿಬಿ. ಮೇ ಬಿ ಜಿಟಿ ಬೌಲಿಂಗ್ ಸ್ವಲ್ಪ ಅವ್ರದ್ದು ಬೌಲಿಂಗ್ ಅಟ್ಯಾಕ್ ತುಂಬ ಚೆನ್ನಾಗಿದೆ. ಜಿಟಿ ಹೋಮ್ ಗ್ರೌಂಡ್ ಕೂಡ, ಸೊ ಅವ್ರಿಗೆ ಅಡ್ವಾಂಟೇಜ್ ಇದೆ. ಬಟ್ ಆರ್ಸಿಬಿ ಗೆಲ್ಲಬೇಕು.
ತುಂಬ ಖುಷಿ ಆಗ್ತಿದೆ. ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಇದು ಮಾಡ್ತಾರೆ ಅಂತ, ಬಟ್ ಎಲ್ಲ ಟೀಮ್ ವರ್ಕಿಂದ ಸೆಕೆಂಡ್ ಟೈಮ್ ಫೈನಲಿಗೆ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಯಾರು ಚೆನ್ನಾಗಿ ಆಡ್ಬೋದು? ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ಇವಾಗ ನೆಕ್ಸ್ಟ್ ಹೋದ ಮ್ಯಾಚಲ್ಲಿ 100ಗೂ ರೀಚ್ ಆಗಿದ್ರು, ಅವಾಗ ಖುಷಿಯಾಗಿತ್ತು. ಅದು ಬಿಟ್ಟರೆ ರಜತ್ ಪಟಿದಾರ್ ಆಡ್ತಾ ಇದ್ದಾರೆ. ಭುವನೇಶ್ ಕುಮಾರ್ ಕೂಡ ಚೆನ್ನಾಗಿ ಆಡಿದ್ರು, ಹೊಸತಿ ಬಾಲಿಂಗ್ ಮಾಡ್ತಾರೆ. ಮತ್ತು ಕೃಣಾಲ್ ಪಾಂಡ್ಯ ಕೂಡ ಚೆನ್ನಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ. RCB ಇಸ್ ಲೈಕ್ ಡೆಫಿನೆಟ್ಲಿ ಗಾನ್ ಅ ಬ್ಲಾಸ್ಟ್ ಟುಡೇ. ಇಷ್ಟೊಂದು ದಿವಸ ಈ ಮ್ಯಾಚಸಲ್ಲೆಲ್ಲ ಆಡಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆಮೇಲೆ ಎಲ್ಲ ಮ್ಯಾಚ್ ವಿನ್ ಆಗಿದ್ದಾರೆ. ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ನೆಕ್ಸ್ಟ್ ಮ್ಯಾಚನು ಇವತ್ತಿನ ಮ್ಯಾಚ್ನು ವಿನ್ ಆಗ್ತಾರೆ.